watching News Insights. Let's watch today's news updates. ಎಷ್ಟು ಮತ್ತೆ ಹಾಗೆ ಕಂಟೆಸ್ಟ್ ಆಗಿರೋ ಕೇಸ್ಗಳಲ್ಲಿ ಎಷ್ಟು ಪರ್ಸೆಂಟ್ ಇದರಲ್ಲಿ ಕನೆಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಬೈಫರ್ಕೇಟ್ ಮಾಡ್ತಾ ಇಲ್ಲ. ಉದಾಹರಣೆಗೆ 100 ಕೇಸ್ ಆಗಿದೆ ಅಂತಂದ್ರೆ ಅದರಲ್ಲಿ ಪರ್ಸೆಂಟೇಜ್ ಅಂತ ತಗೊಂಡಾಗ 100 ಕೇಸಲ್ಲಿ 70 ಕೇಸು ಅದರಲ್ಲಿ ರಾಜಿ ಮುಖಾಂತರನೋ ಅಥವಾ ಪ್ರತಿಕೂಲ ಸಾಕ್ಷಿ ಮುಖಾಂತರನೋ ಅಥವಾ ಬೇರೆ ಟೆಕ್ನಿಕಾಲಿಟಿ ರೀಸನ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಇನ್ನು 25 ಕೇಸು ಕನೆಕ್ಷನ್ ಆಗಿರುತ್ತೆ. ಸೊ ಅಲ್ಲಿ ಆ ವಿಚಾರಗಳನ್ನ ತಗೊಂಡು ಅಲ್ಲಿ ಮುಖ್ಯವಾಗಿ ಎಷ್ಟು ಸಾಕ್ಷಿಗಳು ಸರ್ಕಾರದ ಪರವಾಗಿ ಪೂರಕವಾಗಿ ನೋಡ್ದಿದೆ, ಅದರಲ್ಲಿ ಎಷ್ಟು ಕನೆಕ್ಷನ್ ಆಗಿದೆ ಅಂತ ತಗೊಂಡಾಗ ಕನೆಕ್ಷನ್ ರೇಟ್ ಇದಾಗ. ಯಾಕೆ ಅಂತಂದ್ರೆ ಈಗ ಸಾಕಷ್ಟು ಏನಂದ್ರೆ ರಾಜಿ ಸಂಧಾನದ ಆ ಮೂಲಕ ಒತ್ತು ಕೊಡ್ತಾ ಇರೋದ್ರಿಂದ ಟೋಟಲ್ ಡಿಸ್ಪೋಸಲ್ ಅನ್ನೋದನ್ನ ಕೌಂಟಿಗೆ ಬರುತ್ತೆ. ಸ್ಟ್ಯಾಟಿಸ್ಟಿಕಲ್ ಒಂದು ಅಂಕಿಅಂಶಗಳಿಗಿಂತ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇರ್ತದೆ ಅನ್ನೋದು ಅದನ್ನ ಈಗ ಸರ್ಕಾರದ ಮಟ್ಟದಲ್ಲಿ ನಾವು ಮುಖ್ಯವಾಗಿ ಪೂರ್ಣ ಪ್ರಮಾಣ ಪರಿಶೀಲನೆ ಮಾಡಿದಾಗ ಪೂರ್ಣ ಪ್ರಮಾಣದ ವಿಚಾರಣೆಯನ್ನ ಕೈಗೊಂಡ ನಂತರ ತೀರ್ಪು ಏನು ಹೊರಹೊಮ್ಮಿದೆ ಅಂತಕ್ಕಂಥ ಅಂಕಿಅಂಶ ಇದ್ರಲ್ಲಿ ಸಿಗೋದಿಲ್ಲ. ಹಾಗಾಗಿ ಕಂಟೆಸ್ಟೆಡ್ ಮ್ಯಾಟರ್ ನಲ್ಲಿ ಅತಿ ಹೆಚ್ಚು ಕನ್ವಿಕ್ಷನ್ ನಾವು ತಗೊಂಡಿರ್ತೀವಿ, ಅದರ ಅಂಕಿಅಂಶ ಇದರಲ್ಲಿ 87% ಸಿಗೋದಿಲ್ಲ. 87. ಥ್ಯಾಂಕ್ ಯು ಸರ್. ಹಾಗೆ ಎರಡನೇದಾಗಿ ಸಾಕ್ಷಿದಾರರ ಸಮರ್ಪಕ ಸಾಕ್ಷ್ಯ ಸಮರ್ಥವಾಗಿ ನ್ಯಾಯಾಲಯಕ್ಕೆ ಸಾಕ್ಷ್ಯ. ಮೂರನೇದಾಗಿ ಅಭಿಯೋಜನೆಯವರು ಪ್ರಕರಣವನ್ನು ಸಮರ್ಥವಾಗಿ ನ್ಯಾಯಾಲಯದಿಂದ ಮಂಡಿಸೋದು. ಇದೆಲ್ಲರ ಹೊರತಾಗಿ ನ್ಯಾಯಾಲಯ ಕೂಡ ಸಾಕ್ಷ್ಯಾಧಾರಗಳನ್ನ ಸರಿಯಾದ ನಿಟ್ಟಿನಲ್ಲಿ ಅಪ್ರಿಷಿಯೇಟ್ ಮಾಡೋದು. ಸಪೋಸ್ ನಮ್ಮ ಒಂದು ಪ್ರಕರಣ ಶಿಕ್ಷೆಯಾಗಬೇಕಾಗಿದ್ದಲ್ಲಿ ಅದೇನಾದರೂ ಬಿಡುಗಡೆ ಆದರೆ ನಾವು ಸೂಕ್ತ ಅಭಿಪ್ರಾಯ ಸಲ್ಲಿಸಿ ಮೇಲ್ಮನವಿಗೆ ನಮ್ಮ ಇಲಾಖೆಯ ಮೇಲಾಧಿಕಾರಿ ಸಲ್ಲಿಸಿ ನಂತರ ಇಲಾಖೆಯ ಮೇಲಾಧಿಕಾರಿಗಳು ಆ ಪ್ರಕರಣವನ್ನು ಮೇಲ್ಮನವಿಗೆ ಫಿಟ್ ಮಾಡಿ ಕಳಿಸ್ತೀವಿ.